नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः। ಲಕ್ಷ್ಮಿಯ ಉಪಾಸನೆಯನ್ನು ಮಾಡತಕ್ಕಂತಹ ಪ್ರಕಾರವನ್ನ ಕೃಷ್ಣ ತೋರಿಸಿಕೊಟ್ಟಿದ್ದಾನೆ. ಅಲ್ಲಿಂದ ನೆಕ್ಸ್ಟ್ ಅಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ? ಮಧುಪಾಸಕಾನಾಂ ಭಕ್ತಾನಾಂ ನ ಕಶ್ಚಿತ್ ಕ್ಲೇಶಃ ಇತಿ ದರ್ಶಯತಿ. ಮಧುಪಾಸಕಾನಾಂ ಭಕ್ತಾನಾಂ ನ ಕಶ್ಚಿತ್ ಕ್ಲೇಶಃ. ಅವ್ಯಕ್ತೋಪಾಸನೆಯನ್ನ ಮಾಡತಕ್ಕಂತಹ ವ್ಯಕ್ತಿಗಳಿಗೆ, ಅವ್ಯಕ್ತೋಪಾಸನೆ ಮಹಾಲಕ್ಷ್ಮೀ ದೇವಿಯನ್ನ ಉಪಾಸನೆಯನ್ನ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಅತಿಶಯವಾಗಿರ್ತಕ್ಕಂತಹ ಕ್ಲೇಶ ಇದೆ, ಕಷ್ಟ ಇದೆ ಅಂತನ್ನೋದು ಗೀತೆಯಲ್ಲಿ ಗೊತ್ತಾಯಿತು. ಭಗವಂತನ ಉಪಾಸನೆಯನ್ನ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಅಷ್ಟು ಕ್ಲೇಶ ಇಲ್ಲ. ಆದ್ದರಿಂದ ಅದೆಲ್ಲವನ್ನ ಸಂಗ್ರಹ ಮಾಡಿ ಹೇಳಲಿಕ್ಕಾಗಿ ಆಚಾರ್ಯರು ಕೃಷ್ಣ ಹೇಳಿದ ಮಾತುಗಳನ್ನ ಅರ್ಥ ಮಾಡ್ತಾ ಈ ಭಾಷ್ಯ ಬರಿತಾ ಇದ್ದಾರೆ. ಮಧುಪಾಸಕಾನಾಂ ಭಕ್ತಾನಾಂ ನ ಕಶ್ಚಿತ್ ಕ್ಲೇಶಃ ಇತಿ ದರ್ಶಯತಿ. ಆದ್ದರಿಂದ ಭಗವಂತನಲ್ಲಿ ಭಕ್ತರು, ಭಗವಂತನ ಭಕ್ತರು ಅಂದ್ರೆ ಬೇರೆ ವಿಷಯದಲ್ಲಿ ಹೆಚ್ಚು ಆಧಾರ ಇಲ್ಲ. ಅಂದ್ರೆ ಭಗವಂತನನ್ನ ಭಕ್ತಿ ಮಾಡುವಂತೆ ಬೇರೆಯವರನ್ನ ಭಕ್ತಿ ಮಾಡೋದಿಲ್ಲ. ಅವರವರ ಯೋಗ್ಯತೆಗನುಗುಣವಾಗಿ ತಾರತಮ್ಯಾನುಸಾರವಾಗಿ ಭಕ್ತಿ ಬೇರೆಯವರಲ್ಲಿ, ಭಗವಂತನಲ್ಲಿ ಮಾತ್ರ ಅಸಾಧಾರಣವಾಗಿರ್ತಕ್ಕಂತಹ ಒಂದು ಭಕ್ತಿ, ಸರ್ವೋತ್ತಮತ್ವೇನ ಭಕ್ತಿ. ಎನ್ನುವುದನ್ನ ಕೃಷ್ಣ ತೋರಿಸ್ಕೊಡ್ತಾ ಇದ್ದಾನೆ 6ನೇ ಶ್ಲೋಕದಿಂದ 11ನೇ ಶ್ಲೋಕ ತನಕ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನೇನೆ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಏತು ಸರ್ವಾಣಿ ಕರ್ಮಾಣಿ, ಯಾರು ಸರ್ವಾಣಿ ಕರ್ಮಾಣಿ ಎಲ್ಲ ಕರ್ಮಗಳನ್ನ ನನಗೆ ಸಮರ್ಪಿಸಿ, ಅಂದ್ರೆ ಎಲ್ಲವನ್ನ ಮಾಡಿಸ್ತಕ್ಕಂಥವನು ಭಗವಂತ ಎನ್ನುವಂತ ಅನುಸಂಧಾನ ಮಾಡಿಕೊಂಡು ಮತ್ಪರಾಹ ನಾನೇ ಸರ್ವೋತ್ತಮನಾಗಿದ್ದೇನೆ ಎನ್ನುವ ಚಿಂತನೆಯನ್ನ ಮಾಡಿಕೊಂಡು ಅನನ್ಯೇನೈವ ಯೋಗೇನ ಲಕ್ಷ್ಮೀದೇವಿಯನ್ನ ಉಪಾಸನೆ ಮಾಡದೆ, ಮುಖ್ಯವಾಗಿ ಆಕೆ ನನ್ನ ಪರಿವಾರದವಳಾಗಿದ್ದಾಳೆ ಎನ್ನತಕ್ಕಂಥ ಅನುಸಂಧಾನದಿಂದ, ಅನನ್ಯವಾದ ಧ್ಯಾನದಿಂದ ನನ್ನನ್ನು ಯಾರು ಚಿಂತನೆ ಮಾಡ್ತಾ ಇದ್ದಾರೆ, ಉಪಾಸನೆ ಮಾಡ್ತಾ ಇದ್ದಾರೆ, ಅಥವಾ ಲಕ್ಷ್ಮೀ ಬ್ರಹ್ಮಾದಿಗಳು ಭಗವಂತನಿಗೆ ಪರಿವಾರದವರು, ಅವರೆಲ್ಲರೂ ಭಗವಂತನ ಅಧೀನರು ಅಂತ ಚಿಂತನೆ ಮಾಡ್ತಾ ಭಗವತ್ ಸರ್ವೋತ್ತಮತ್ವವನ್ನ ಧ್ಯಾನ ಮಾಡ್ತಾ ಯಾರು ನನ್ನಲ್ಲಿಯೇ ಪರಿಪೂರ್ಣವಾಗಿ ಮನಸ್ಸನ್ನ ಇಟ್ಟಿದ್ದಾರೆ, ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಈ ಪ್ರಕಾರವಾಗಿ ನನ್ನಲ್ಲೇ ಯಾರು ಮನಸ್ಸನ್ನ ಇಟ್ಟಿದ್ದಾರೆ ಅಂಥವರನ್ನ ಮೃತ್ಯು ಸಂಸಾರ ಸಾಗರಾತ್, ಮರಣವೆನ್ನುವಂತಹ ಸಂಸಾರ ಸಾಗರದಿಂದ ಬೇಗ ನಾನು ಉದ್ಧಾರ ಮಾಡಿ ದಾಟಿಸಿ ಬಿಡ್ತೇನೆ. ಸಂಸಾರ ಬಂಧನವನ್ನ ನಾನು ಅವರಿಗೆ ಕಳೆದು ಬಿಡ್ತೇನೆ, ಸಂಸಾರ ಬಂಧನದಿಂದ ನಾನು ಅವರನ್ನ ಮೋಚನ ಮಾಡಿ ಬಿಡ್ತೇನೆ. ಭಗವಂತನೇ ಹೇಳ್ತಾನು. ಮುಕ್ತಂಚ ಸೌಕರಾಯಣ ಶ್ರುತಿಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಉಕ್ತಂಚ ಸೌಕರಾಯಣ ಶ್ರುತೌ ಉಪಾಸತೆಯೇ ಪುರುಷಂ ವಾಸುದೇವಂ ಅವ್ಯಕ್ತಾದೇರಿಪ್ಸಿತಂ ಕಿನ್ನು ತೇಷಾಂ ಇತಿ. ಯಾರು ದೇವರ ಉಪಾಸನೆ ಮಾಡ್ತಾರೆ, ಯಾರು ವಾಸುದೇವನನ್ನ ಉಪಾಸನೆ ಮಾಡ್ತಾ ಇದ್ದಾರೆ, ಅವರಿಗೆ ಲಕ್ಷ್ಮೀ ದೇವಿ ಮೊದಲಾದವರಿಂದ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಏನೂ ಇಲ್ಲ ಅಂತ. ಅವ್ಯಕ್ತಾದೇ ದೀಪ್ಸಿತಂ ಕಿನ್ನು ದೇಶ. ಈ ಲಕ್ಷ್ಮೀ ದೇವಿಯ ಪೂಜೆಯನ್ನ, ಬ್ರಹ್ಮದೇವರ ಪೂಜೆಯನ್ನ ಯಾಕೆ ಮಾಡೋದು ಅಂದ್ರೆ ಇಂಥ ಫಲಕ್ಕಾಗಿ ಅಂತ.
ನೀವು ದೇವರನ್ನ ಪೂಜೆ ಮಾಡಿಬಿಟ್ರೆ ಎಲ್ಲವನ್ನು ದೇವರೇ ಕೊಟ್ಬಿಡ್ತಾನೆ. ಆದ್ದರಿಂದ ಇತರ ದೇವತೆಗಳನ್ನ ಪೂಜೆ ಮಾಡಿ ಅವರಿಂದ ಫಲವನ್ನ ಎಕ್ಸ್ಪೆಕ್ಟ್ ಮಾಡತಕ್ಕಂತಹ ಪ್ರಮೇಯವೇ ಬರೋದಿಲ್ಲ ಅಲ್ಲಿ ಅಂತ ಆಚಾರ್ಯರು. ಆದ್ದರಿಂದ ಭಗವಂತನನ್ನ ಅನನ್ಯವಾಗಿ ಉಪಾಸನೆ ಮಾಡಿದ್ರೆ ಈ ಪ್ರಕಾರವಾಗಿ ಬರುತ್ತೆ. ತೇಷಾಮೇಕಾಂತಿನ ಶ್ರೇಷ್ಠಾಸ್ತೆ ಚೈವ ಅನನ್ಯ ದೇವತಾ ಅಹಮೇವ ಗತಿಸ್ತೇಷಾಂ ನಿರಾಶೀ ಕರ್ಮಕಾರಿಣಾಮಿತಿ. ಮೋಕ್ಷ ಧರ್ಮವೂ ಕೂಡ ಇದೇ ಪ್ರಮೇಯವನ್ನು ಹೇಳ್ತಾ ಇದೆ. ಸಂಸಾರದಲ್ಲಿ ಬಿದ್ದು ದುಃಖವನ್ನ ಅನುಭವಿಸ್ತಾ ಇರ್ತಕ್ಕಂಥ ಯಾವ ವ್ಯಕ್ತಿಗಳ ಮಧ್ಯದಲ್ಲಿ ಯಾರು ಶ್ರೇಷ್ಠರು ಅಂತಂದ್ರೆ ಏಕಾಂತ ಭಕ್ತರು ಶ್ರೇಷ್ಠರಂತೆ. ಅನನ್ಯ ಅಂತ ಬಂತಲ್ಲ ಇಲ್ಲಿ, ಅನನ್ಯೇನೈವ ಯೋಗೇನ ಅಂತ ಅದಕ್ಕೆ ಅರ್ಥ ಮಾಡೋದು. ಉಪಾಸತೆ ಅನನ್ಯೇನೈವ ಯೋಗೇನ ಎನ್ನುವಂತಹ ಎರಡು ಪದಗಳಿಗೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಆಚಾರ್ಯ. ಉಪಾಸನೆ ಗೊತ್ತಾಯ್ತು. ದೇವರ ಉಪಾಸನೆಯಿಂದ ಎಲ್ಲವೂ ಬರಬೇಕಾದ್ರೆ ಇತರ ಉಪಾಸನೆಯನ್ನು ಮಾಡಿ ಅನನ್ಯ ಉಪಾಸನೆಯನ್ನು ಮಾಡಿ ಪ್ರಯೋಜನಕ್ಕಿಲ್ಲ. ದುಃಖಿತರಾದ ಸಂಸಾರಿಗಳ ಮಧ್ಯದಲ್ಲಿ ಏಕಾಂತ ಭಕ್ತರು ಶ್ರೇಷ್ಠರು. ಯಾಕೆ ಅಂತಂದ್ರೆ ಅವರು ಭಗವಂತನನ್ನ ಬಿಟ್ಟು ಬೇರೆಯವರನ್ನ ಸರ್ವೋತ್ತಮ ಅಂತ ತಿಳಿಯೋದೇ ಇಲ್ಲ, ಕರ್ಮ ಮಾಡೋದೇ ಇಲ್ಲ ಅವರು. ಯಾಕೆ? ನಿರಾಶೀಹಿ, ಆಸೆಯನ್ನ ಬಿಟ್ಟು ಅವರು ಕರ್ಮಾಚರಣೆಯನ್ನು ಮಾಡ್ತಾರೆ. ಈ ಕರ್ಮ ಮಾಡಿದ್ದಕ್ಕೆ ಇಂಥ ಫಲ ಅಂತ ಆಸೆನೇ ಇಲ್ಲ ಅವರಿಗೆ. ನಿಷ್ಕಾಮವಾಗಿ ನನ್ನ ಪ್ರೀತ್ಯರ್ಥವಾಗಿ ಅವರು ಕರ್ಮಗಳನ್ನ ಮಾಡ್ತಾ ಇರೋದ್ರಿಂದ ಅವರಿಗೆಲ್ಲವನ್ನು ನಾನೇ ಕೊಡ್ತೇನೆ, ಪ್ರತಿಯೊಂದನ್ನು ನಾನೇ ಕೊಡುತ್ತೇನೆ, ನಾನೇ ಗತಿ ಅವರಿಗೆ ಎಂಬುದಾಗಿ ಭಗವಂತ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾನೆ. ಮಯ್ಯೇವ ಮನ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅಥ ಊರ್ಧ್ವಂ ನ ಸಂಶಯ. ಮಯ್ಯೇವ ಮನ ಆಧತ್ಸ್ವ, ನನ್ನಲ್ಲಿಯೇ ಮನಸ್ಸನ್ನಿಡಪ್ಪ. ಮಯಿ ಬುದ್ಧಿಂ ನಿವೇಶಯ, ನನ್ನಲ್ಲೇ ಬುದ್ಧಿಯನ್ನ ಇಡು. ನನ್ನಲ್ಲೇ ಬುದ್ಧಿಯನ್ನ ಇಡು ಅಂದ್ರೆ ನನ್ನ ಸರ್ವೋತ್ತಮತ್ವ ಜ್ಞಾನವನ್ನ ಸಂಪಾದನೆ ಮಾಡು, ಗುರುಗಳ ಮೂಲಕ ನನ್ನ ಮಹಿಮಾಶ್ರವಣವನ್ನ ಮಾಡು. ಅಥ ಊರ್ಧ್ವಂ ಮಯ್ಯೇವ ನಿವಸಿಷ್ಯಸಿ ನ ಸಂಶಯ. ನನ್ನ ವಿಷಯಕವಾದ ಜ್ಞಾನ, ನನ್ನ ಸರ್ವೋತ್ತಮತ್ವ ಜ್ಞಾನ ನಿನಗೆ ಬಂತು ಅಂತಂದ್ರೆ ನನ್ನಲ್ಲೇ ಇರ್ತೀಯ ನೀನು. ಅಂದ್ರೆ ನಿರ್ದುಃಖಾನಂದ ಅನುಭವ ರೂಪವಾಗಿರ್ತಕ್ಕ ಮೋಕ್ಷವನ್ನ ಪಡೀತಿ. ಎಷ್ಟು ಸುಲಭದಲ್ಲಿ, ಆಚಾರ್ಯರ ಭಾಷ್ಯವೇ ಇಲ್ಲ ಇದು, ಸುಲಭದ ವಾಕ್ಯಗಳು. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಧನಂಜಯ, ನಿನಗೆ ನನ್ನಲ್ಲಿ ಮನಸ್ಸನ್ನ ಇಡ್ಲಿಕ್ಕೆ ಕಷ್ಟ ಆಯ್ತು ಅಂತ ಇಟ್ಕೋ. ನೋಡ್ರಿ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಕೃಷ್ಣ. ನನ್ನಲ್ಲಿ ನಿನಗೆ ಮನಸ್ಸನ್ನ ಇಡ್ಲಿಕ್ಕೆ ಕಷ್ಟ ಆಯ್ತು ಅಂತ ಇಟ್ಕೋ. ನಿಂಗೆ ಸಾಮರ್ಥ್ಯ ಇಲ್ಲ ಅಂದ್ರೆ ನೀ ಏನ್ ಮಾಡ್ಬೇಕು ಅಂದ್ರೆ ಅಭ್ಯಾಸ ಯೋಗ. ಅಭ್ಯಾಸ ಮಾಡು. ಬೇರೆ ಕಡೆ ಮನಸ್ಸು ಹೋಗದೆ ಇರುವಂತ ಅಭ್ಯಾಸ ಮಾಡಿ 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 ಸ್ವಲ್ಪ ದಿನ ಹೋಗತ್ತೆ. ಇದಕ್ಕೆಲ್ಲ ಅಭ್ಯಾಸ ಮಾಡ್ಬೇಕು, ಸುಲಭಕ್ಕೆ ಸಿಗುವಂಥದ್ದಲ್ಲ ಇದೆಲ್ಲ. ಅಭ್ಯಾಸ ಮಾಡ್ತಾ ಇರು ನೀನು. ಅಭ್ಯಾಸ ಮಾಡ್ತಾ 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 ಒಂದ್ ದಿವ್ಸ ಏನಾಗ್ಬಿಡತ್ತೆ, ಮನಸ್ಸು ನನ್ನಲ್ಲಿ ಸ್ಥಿರವಾಗಿ ನಿಂತು ಬಿಡು. ಆದ್ದರಿಂದ ಅಭ್ಯಾಸವನ್ನ ಮಾಡಿ ಮನಸ್ಸನ್ನ ನನ್ನಲ್ಲಿ ಇಡುವಂತೆ ಪ್ರಯತ್ನ ಮಾಡು. ಅಭ್ಯಾಸೇಪ್ಯ ಸಮರ್ಥೋಪಿ ಮತ್ಕರ್ಮ ಪರೋ ಭವ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿಮವಾಪ್ಸ್ಯಸಿ. ಇಲ್ಲಪ್ಪ ಅಭ್ಯಾಸ ಮಾಡ್ಲಿಕ್ಕೂ ನನ್ ಕೈಲಿ ಆಗೋದಿಲ್ಲ ಅಂದ್ರೆ ನೋಡಿ, ದೇವ್ರು ಹೇಳ್ತಾನೆ ನೋಡಿ, ಎಷ್ಟು ಸುಲಭದಲ್ಲಿದೆ ಭಗವಂತನ ಉಪಾಸನೆ. ನಾವು ಕಷ್ಟ ಅನ್ಕೊಳ್ತೀವಿ ಅಷ್ಟೇ. ಮನಸ್ಸನ್ನ ನನ್ನಲ್ಲಿಡು, ಮೋಕ್ಷ ಕೊಡ್ತೀನಿ. ನನ್ನಲ್ಲಿ ಇಡ್ಲಿಕ್ಕೆ ನಿನಗೆ ಕಷ್ಟ ಆಯ್ತಾ, ಅಭ್ಯಾಸ ಮಾಡು. ಅಭ್ಯಾಸ ಮಾಡ್ಲಿಕ್ಕೂ ಆಗ್ಲಿಲ್ವಾ, ನನ್ನ ಪ್ರೀತಿಗಾಗಿ ಕರ್ಮಾಚರಣೆ ಮಾಡು ಅಷ್ಟೇ. ಹರಿಪ್ರೀತ್ಯರ್ಥಂ ಕರ್ಮ ಕರಿಷ್ಯೆ, ನನ್ನ ಪ್ರೀತಿಗಾಗಿ ಈ ಕರ್ಮಗಳನ್ನ ಮಾಡ್ತೇನೆ ಅಂತ ಸಿದ್ಧಿ ಮಾಡ್ಕೋ, ಕರ್ಮಾಚರಣೆಯನ್ನು ಮಾಡು. ಹಾಗೆ ಮಾಡೋದ್ರಿಂದಲೂ ನಿನಗೆ ತತ್ವಜ್ಞಾನ ಅಂತ ಅನ್ನೋದು ಬರುತ್ತೆ. ಅಚೈತದಪ್ಯಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗಂ ತತಃ ಕುರ್ಯತಾತ್ಮವಾನ್.
ನಿನಗೆ ನನ್ನ ಪ್ರೀತ್ಯರ್ಥವಾಗಿರ್ತಕ್ಕ ಜಪ ಪೂಜೆ ಯಜ್ಞಯಾಗಾದಿ ಮೊದಲಾದ ಕರ್ಮಗಳನ್ನು ಮಾಡ್ಲಿಕ್ಕೆ ಆಗ್ಲಿಲ್ವಾ? ನೋಡಿ, ಇನ್ನೆಷ್ಟು ಎಕ್ಸ್ಕ್ಯೂಸ್ ಕೊಡ್ಬೇಕು ದೇವ್ರು. ಅದೂ ಮಾಡ್ಲಿಕ್ಕೆ ಆಗ್ಲಿಲ್ವಾ? ಕರ್ಮಾಚರಣೆಯನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇತರ ದೇವತೆಗಳ ಪೂಜೆ ಮಾಡು. ಇತರ ದೇವತೆಗಳ ಪೂಜೆ ಮಾಡಿ ಆ ಇತರ ದೇವತೆಗಳ ಒಳಗೆ ನಾನೇ ಇದ್ದೇನೆ ಅಂತರ್ಯಾಮಿಯಾಗಿ ಅಂತ ಚಿಂತನೆ ಮಾಡಿ ನನಗೆ ಅರ್ಪಣೆ ಮಾಡು. ಹಾಗೆ ನಿಧಾನವಾಗಿ ಮನಸ್ಸನ್ನ ಕಂಟ್ರೋಲ್ ತಗೋ. ಮನಸ್ಸನ್ನ ಕಂಟ್ರೋಲಿಗೆ ತಗೊಂಡು ಎಲ್ಲ ಕರ್ಮಗಳನ್ನ ಮಾಡ್ತೀಯಲ್ವಾ? ಆ ಎಲ್ಲ ಕರ್ಮಗಳನ್ನ ಮಾಡುವಾಗ ಕೆಲವು ಕ್ಷುದ್ರ ಫಲಗಳು ಅಂತ ಬರ್ತವೆ ಕರ್ಮಗಳಿಗೆ. ಆ ಫಲಗಳ ಮೇಲಿನ ಆಸೆಯನ್ನ ಬಿಡ್ತಾ ಬಾ. ಫಲದ ಮೇಲಿನ ಆಸೆಗಳನ್ನ ನಿಧಾನವಾಗಿ ಬಿಡ್ತಾ ಬಾ. ಎಲ್ಲವೂ ಸರಿ ಹೋಗ್ತದೆ, ಮನಸ್ಸು ಕಂಟ್ರೋಲಿಗೆ ಬರ್ತದೆ, ನನ್ನ ಧ್ಯಾನ ಮಾಡ್ಲಿಕ್ಕೆ ಸುಲಭವಾಗ್ತದೆ. ಇನ್ನೆಷ್ಟು ಸುಲಭ ಹೇಳಬೇಕು ನೋಡಿ ದೇವ್ರು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ ಸ್ವಾಮಿ. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲ ತ್ಯಾಗಾತ್ ಶಾಂತಿರನಂತರಂ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್. ಆಚಾರ್ಯ ಎಷ್ಟು ಚೆನ್ನಾಗಿ ಭಾಷ್ಯ ಬರೀತಾರೆ ಈ ಶ್ಲೋಕಕ್ಕೆ ಅಂತಂದ್ರೆ, ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್. ಅಭ್ಯಾಸ ಅಂದ್ರೆ ಧ್ಯಾನ. ಆಚಾರ್ಯ ಭಾಷ್ಯ ಬರೆದ್ರು, ಜ್ಞಾನ ಅಭ್ಯಾಸಕ್ಕೆ ಕಾರಣ. ಶ್ರವಣ ಮನನ ಇತ್ಯಾದಿಗಳು ಇದರಿಂದ ಉಂಟಾಗುವಂತಹ ತತ್ವ ನಿರ್ಣಯ ಶಾಸ್ತ್ರದ ಅಭ್ಯಾಸಕ್ಕೆ ಕಾರಣ. ಹೀಗಿರುವಾಗ ತತ್ವಜ್ಞಾನ ಅಭ್ಯಾಸಕ್ಕಿಂತಲೂ ಶ್ರೇಷ್ಠ ಅಂತ ಕೃಷ್ಣ ಹೇಗೆ ಹೇಳಿದ? ಶ್ರೇಯೋ ಹಿ ಜ್ಞಾನಂ ಅಭ್ಯಾಸ. ಮನನ ರೂಪವಾಗಿರ್ತಕ್ಕಂತಹ ಧ್ಯಾನಕ್ಕೆ ಜ್ಞಾನ ಕಾರಣ ಆಗಿರ್ಬೇಕಾದ್ರೆ ಅಭ್ಯಾಸಕ್ಕಿಂತಲೂ ಜ್ಞಾನ ಶ್ರೇಷ್ಠ ಅಂತ ಕೃಷ್ಣ ಹೇಗೆ ಹೇಳಿದ? ನಾವು ಪ್ರಶ್ನೆಗೆ ಆಚಾರ್ಯರ ಭಾಷ್ಯದಲ್ಲಿ ಉತ್ತರ ಕೊಡ್ತಾರೆ, ಅಜ್ಞಾನ ಪೂರ್ವಾದಭ್ಯಾಸಾತ್ ಜ್ಞಾನಮೇವ ವಿಶಿಷ್ಯತೆ. ಅಜ್ಞಾನ ಪೂರ್ವಕವಾದ ಅಭ್ಯಾಸ ಅಂದ್ರೆ ಧ್ಯಾನ ಹೇಗೆ ಮಾಡಬೇಕು, ಧ್ಯೇಯವಾದ ಭಗವದ್ ರೂಪದ ಲಕ್ಷಣಗಳು ಹೇಗೆ ಅನ್ನುವ ಧ್ಯಾನ ಮಾಡುವ ವಿಷಯದ ಜ್ಞಾನವೇ ಇಲ್ಲದೆ ನಾನು ಧ್ಯಾನ ಮಾಡ್ತೀನಿ ಅಂತಂದ್ರೆ ಧ್ಯಾನವನ್ನ ಹೇಗೆ ಮಾಡಬೇಕು ಅಂತ ತಿಳಿಯೋದೇ ಶ್ರೇಷ್ಠ, ಜ್ಞಾನವೇ ಶ್ರೇಷ್ಠ. ಅಥವಾ ಜ್ಞಾನಕ್ಕಿಂತಲೂ ಜ್ಞಾನ ಹೇಗೆ ಮಾಡ್ಬೇಕು ಅಂತ ಗೊತ್ತಿದೆ, ಧ್ಯಾನ ಮಾಡ್ತಾ ಇಲ್ಲ. ಜ್ಞಾನಕ್ಕಿಂತಲೂ ಜ್ಞಾನ ಪೂರ್ವಕವಾಗಿರ್ತಕ್ಕಂತಹ ಧ್ಯಾನ ಅತ್ಯಂತ ಶ್ರೇಷ್ಠ. ಧ್ಯಾನ ಹೇಗೆ ಮಾಡಬೇಕು ಅಂತ ತಿಳಿದೆ ಧ್ಯಾನ ಮಾಡೋದಕ್ಕಿಂತ ಧ್ಯಾನ ಮಾಡೋದು ಹೀಗೆ ಅಂತ ತಿಳಿದುಕೊಳ್ಳೋದು ಶ್ರೇಷ್ಠ. ಅಥವಾ ತಿಳಿದು ಧ್ಯಾನ ಮಾಡೋದು ಮತ್ತೂ ಶ್ರೇಷ್ಠ. ಸಾಮವೇದದಲ್ಲಿ ಅನಭಿಮ್ಲಾನ ಶಾಖಾ ಅಂತ ಒಂದಿದೆ. ಎಲ್ಲ ಅಪೂರ್ವವಾದ ಅನುಗ್ರಹ ಶ್ರೀಮದ್ ಆಚಾರ್ಯರು ನಮಗೆ. ತಥಾಚ ಸಾಮವೇದೆ ಅನಭಿಮ್ಲಾನ ಶಾಖಾಯ ಹೇಳದ್ನಲ್ಲ, ನಾವು ಹೆಸರೇ ಕೇಳಿರೋದಿಲ್ಲ ಇದೆಲ್ಲ. ಅನಭಿಮ್ಲಾನ ಶಾಖಾ ಅಂತ ಆ ಶಾಖೆಯಲ್ಲಿ ಸಾಮವೇದ ಹೀಗೆ ಹೇಳ್ತಾ ಇದೆ, ಅಧಿಕಂ ಕೇವಲ ಅಭ್ಯಾಸಾತ್ ಜ್ಞಾನಂ ತತ್ಸಹಿತಂ ತತಃ ಧ್ಯಾನಂ ತತಶ್ಚಾಪರೋಕ್ಷಂ ತತಃ ಶಾಂತಿರ್ಭವಿಷ್ಯತಿ. ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಜ್ಞಾನ ಪೂರ್ವಕವಾಗಿ ಧ್ಯಾನವನ್ನ ಸಂಪಾದನೆ ಮಾಡಲಿಕ್ಕೆ
ಅಂದ್ರೆ ಏನು ಗೊತ್ತಿಲ್ಲ, ಧ್ಯಾನದ ABCD ಗೊತ್ತಿಲ್ಲ, ನಾನು ಧ್ಯಾನ ಮಾಡ್ತೀನಿ ಅಂತ ಕೂತ್ಕೊಳ್ತಾನೆ. ಅದಕ್ಕಿಂತಲೂ ಧ್ಯಾನ ಹೇಗ್ ಮಾಡ್ಬೇಕು ಅಂತ ಶಾಸ್ತ್ರಗಳ ಮೂಲಕ ತಿಳ್ಕೊಳ್ಳೋದೇ ಶ್ರೇಷ್ಠ. ಧ್ಯಾನ ಹೀಗಿದೆ, ಧ್ಯಾನ ಹೀಗ್ ಮಾಡ್ತಾರೆ ಜ್ಞಾನಿಗಳು ಅಂತ ಜ್ಞಾನದ ಬಗ್ಗೆ ಇನ್ಫಾರ್ಮೇಶನ್ ಪಡೆಯೋದು ಶ್ರೇಷ್ಠ. ತಿಳಿಯದೆ ಧ್ಯಾನ ಮಾಡುವುದಕ್ಕಿಂತಲೂ ಧ್ಯಾನದ ಪ್ರಕಾರವನ್ನ ತಿಳಿಯುವುದು ಶ್ರೇಷ್ಠ. ಕೇವಲ ಜ್ಞಾನ ಪಡೆಯೋದಕ್ಕಿಂತಲೂ ಜ್ಞಾನ ಸಹಿತವಾಗಿರ್ತಕ್ಕಂಥ ಧ್ಯಾನ ಇನ್ನೂ ಶ್ರೇಷ್ಠ. ನೋಡಿ, ಧ್ಯಾನ ಮಾಡದೆ ಕೇವಲ ಧ್ಯಾನದ ವಿಷಯದಲ್ಲಿ ಜ್ಞಾನವನ್ನ ಪಡೆಯೋದಕ್ಕಿಂತಲೂ ಜ್ಞಾನ ಸಹಿತವಾಗಿರ್ತಕ್ಕಂತಹ ಧ್ಯಾನ ಅತ್ಯಂತ ಶ್ರೇಷ್ಠ. ಅಂತಹ ಧ್ಯಾನಕ್ಕಿಂತಲೂ ಅಪರೋಕ್ಷ ಜ್ಞಾನ ಮತ್ತು ಶ್ರೇಷ್ಠ. ಆ ಅಪರೋಕ್ಷ ಜ್ಞಾನದಿಂದ ಏನಾಗುತ್ತೆ? ಶಾಂತಿರ್ ಭವಿಷ್ಯತಿ, ಮೋಕ್ಷ ಅಂತ ಅನ್ನೋದು ಸಿಕ್ಕಿಬಿಡುತ್ತದೆ. ಆದ್ದರಿಂದ ದೇವರು ಹೇಳ್ತಾನೆ ಅಲ್ಲಿ, ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ. ಗೊತ್ತಾಯ್ತು. ಧ್ಯಾನಾತ್ ಕರ್ಮಫಲ ತ್ಯಾಗಾತ್ ಶಾಂತಿರಣಂದನಂ. ಇದೇನಪ್ಪ? ಧ್ಯಾನಕ್ಕಿಂತಲೂ ಕರ್ಮಫಲ ತ್ಯಾಗ ಶ್ರೇಷ್ಠ ಅಂತ ಅಂದ್ಬಿಟ್ಟ ಕೃಷ್ಣ. ನೋಡಿ, ಆ ಧ್ಯಾನ ಮಾಡೋದಕ್ಕಿಂತಲೂ ಧ್ಯಾನಕ್ಕಿಂತಲೂ ಕರ್ಮದ ಫಲವನ್ನ ತ್ಯಾಗ ಮಾಡುವುದು ದೊಡ್ಡದು ಅಂತ. ಏನ್ರಿ ಹಿಂಗೇನ್ಬಿಟ್ರು? ಧ್ಯಾನಕ್ಕಿಂತಲೂ ಕರ್ಮಫಲ ತ್ಯಾಗ ಮಾಡೋದೇ ಶ್ರೇಷ್ಠ ಅಂತ ಅಂದ್ಬಿಟ್ನಲ್ಲ ಕೃಷ್ಣ. ಅಂದ್ರೆ ಆಚಾರ್ಯ ಹೇಳ್ತಾರೆ, ಧ್ಯಾನಾತ್ ಕರ್ಮಫಲ ತ್ಯಾಗ ಇತಿ ಸ್ತುತಿ. ಸ್ತೋತ್ರ ಮಾಡ್ತಾ ಇದ್ದಾರಷ್ಟೇ ಕರ್ಮಫಲ ತ್ಯಾಗವನ್ನ. ಧ್ಯಾನವೇ ಶ್ರೇಷ್ಠ. ಯಥಾಶ್ರುತಾರ್ಥವನ್ನ ನಾವು ಸ್ವೀಕಾರ ಮಾಡಬಾರ್ದು. ಕರ್ಮಫಲ ತ್ಯಾಗ ಉತ್ತಮ, ಧ್ಯಾನಕ್ಕಿಂತಲೂ ಅಲ್ಲ. ಧ್ಯಾನ ಅತ್ಯಂತ ಶ್ರೇಷ್ಠ ಅಂತ ವರ್ಣನೆ ಮಾಡಿ ಆಗಿದೆ. ನಾವಿಲ್ಲಿ ಜ್ಞಾನಪೂರ್ವಕವಾದ ಧ್ಯಾನ ಅತ್ಯಂತ ಶ್ರೇಷ್ಠ, ಅಪರೋಕ್ಷ ಜ್ಞಾನ ಕಾರಣ ಅದು ಅಂತ ಹೇಳಿಬಿಟ್ಟಿದ್ದೇವೆ. ಆದ್ದರಿಂದ ಇಲ್ಲಿ ಧ್ಯಾನಾತ್ ಕರ್ಮಫಲ ತ್ಯಾಗ ಅಂತ, ಕರ್ಮಫಲ ತ್ಯಾಗವನ್ನ ಮಾಡುವುದು ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಕೇವಲ ಸ್ತೋತ್ರ ಮಾಡ್ಲಿಕ್ಕಾಗಿ ಕರ್ಮಫಲ ತ್ಯಾಗವನ್ನ ಪ್ರಶಂಸೆ ಮಾಡ್ಲಿಕ್ಕಾಗಿ ಬಂದ ವಾಕ್ಯ ಅಷ್ಟೇ. ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವೇ ಶ್ರೇಷ್ಠ ಅನ್ನೋದು ಕೃಷ್ಣದೇವರ ಮಾತಿನ ಆಂತರ್ಯ ಅಲ್ಲ. ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವೇ ಶ್ರೇಷ್ಠ ಅಂತ ಆಗಿಬಿಟ್ಟಿದ್ರೆ, ಕೃಷ್ಣ ನಿನಗೆ ಧ್ಯಾನ ಮಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂದ್ರೆ ಕರ್ಮಫಲ ತ್ಯಾಗ ಮಾಡು ಅಂತ. ಅನ್ಯಥಾ ಕಥಂ ಅಸಮರ್ಥೋಸಿ ತುಚ್ಚೇತ. ನೀನು ಅಸಮರ್ಥನಾಗಿದ್ರೆ, ಧ್ಯಾನ ಮಾಡುವ ಸಾಮರ್ಥ್ಯ ನಿನಗಿಲ್ಲ ಅಂತಂದ್ರೆ ಕರ್ಮಫಲ ತ್ಯಾಗ ಮಾಡಪ್ಪ ಅಂತ ಹೇಳಿದ್ದಾನೆ. ಧ್ಯಾನ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಧ್ಯಾನ ಶ್ರೇಷ್ಠ ಆಯ್ತು ಅಂತ ಗೊತ್ತಾಯ್ತಲ್ವಾ? ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮ ಯೋಗೋ ವಿಶಿಷ್ಯತೆ ಇತಿ ಚ ಉಕ್ತಂ. ಅಂದ್ರೆ ಧ್ಯಾನಕ್ಕಿಂತ ಅತ್ಯಂತ ನೀಚವಾದ ಕರ್ಮಯೋಗ, ಆ ಕರ್ಮಯೋಗಕ್ಕಿಂತಲೂ ಕಡಿಮೆ ಕರ್ಮಫಲ ತ್ಯಾಗ. ಕರ್ಮಫಲ ಧ್ಯಾನಕ್ಕಿಂತ ಕೆಳಗೆ ಕರ್ಮಯೋಗ, ಆ ಕರ್ಮಯೋಗಕ್ಕಿಂತಲೂ ಕೆಳಗೆ ಕರ್ಮಫಲ ತ್ಯಾಗ. ಅದು ಧ್ಯಾನಕ್ಕಿಂತ ಯಾವತ್ತಿಗೂ ಶ್ರೇಷ್ಠ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ, ಕರ್ಮ ಸನ್ಯಾಸ ಶ್ರೇಷ್ಠವೋ ಕರ್ಮಯೋಗ ಶ್ರೇಷ್ಠವೋ ಅಂತಂದ್ರೆ, ಕರ್ಮ ಸನ್ಯಾಸ ಅಂದ್ರೆ ಆಸೆ ಇಲ್ಲದೆ ಮಾಡತಕ್ಕಂಥದ್ದು, ಅಂದ್ರೆ ಕರ್ಮದ ಫಲದ ಮೇಲಿನ ಆಸೆಯನ್ನ ಬಿಡುವಂಥದ್ದು ಕರ್ಮ ಸನ್ಯಾಸ. ಅದಕ್ಕಿಂತಲೂ ಕಡಿಮೆ ಇರತಕ್ಕಂಥದ್ದು ಯಾವುದು? ಕರ್ಮಯೋಗ. ಎಲ್ಲ ಮಾತಿರ್ಬೇಕಾದ್ರೆ ಈ ಕರ್ಮಯೋಗ ಅಂತನ್ನೋದು
ಧ್ಯಾನಕ್ಕಿಂತ ಕರ್ಮ ಫಲ ತ್ಯಾಗ ಅಂತನ್ನೋದು ಧ್ಯಾನಕ್ಕಿಂತ ಅತ್ಯಂತ ಶ್ರೇಷ್ಠ ಅಂತ ನಾವು ಚಿಂತನೆ ಮಾಡ್ಲಿಕ್ಕೆ ಸರ್ವಾತ್ಮನ ಸರ್ವಥಾ ಅದು ಬರೋದಿಲ್ಲ. ಧ್ಯಾನವೇ ಅತ್ಯಂತ ಶ್ರೇಷ್ಠವಾದದ್ದು. ಸರ್ವಾಧಿಕಂ ಧ್ಯಾನ ಮುದಾಹರಂತಿ ಧ್ಯಾನಾಧಿಕೆ ಜ್ಞಾನ ಭಕ್ತಿ ಪರಾತ್ಮನ್ ಕರ್ಮ ಫಲಾಕಾಂಕ್ಷ ಮಥೋ ವಿರಾಗಸ್ತ್ಯಾಗಶ್ಚನ ಧ್ಯಾನ ಕಲಾ ಫಲಾರ್ಹೋ ಇತಿ. ಕಾಷಾಯಣ ಶಾಖಾಯ, ಅಲ್ಲಿ ಕಾಷಾಯಣ ಶಾಖಾ ಅಂತ ಇದೆ. ಆ ಕಾಷಾಯಣ ಶಾಖೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಸರ್ವಾಧಿಕಂ ಧ್ಯಾನ ಮುದಾಹರಂತಿ, ಕರ್ಮವೇ ಮೊದಲಾದ ಎಲ್ಲಕ್ಕಿಂತಲೂ, ಕರ್ಮ ಸನ್ಯಾಸ ಅನ್ರಿ, ಕರ್ಮ ಫಲ ತ್ಯಾಗ ಅಂತನ್ರಿ, ಕರ್ಮಯೋಗ ಅನ್ರಿ, ಅದೆಲ್ಲಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದದ್ದು ಧ್ಯಾನ. ಆ ಧ್ಯಾನಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದದ್ದು ಭಗವಂತನಲ್ಲಿ ಜ್ಞಾನ ಭಕ್ತಿಗಳು. ಕರ್ಮಫಲಾಕಾಂಕ್ಷಂ ಅಥೋ ವಿರಾಗ, ನೀವು ಕರ್ಮದ ಫಲವನ್ನ ಅಪೇಕ್ಷೆ ಮಾಡದೆ ಕರ್ಮ ಮಾಡೋದು ಅಥವಾ ಕರ್ಮಫಲ ತ್ಯಾಗ ಮಾಡೋದು, ಇದೆಲ್ಲವೂ ಕೂಡ ತತ್ವಜ್ಞಾನದ ಅಥವಾ ಧ್ಯಾನದ ಫಲದ ಒಂದು ಅಂಶವನ್ನು ಪಡೆಯೋದಿಲ್ವಂತೆ. ಧ್ಯಾನವನ್ನ ಮಾಡೋದ್ರಿಂದ, ತತ್ವಜ್ಞಾನ ಪೂರ್ವಕವಾದ ಧ್ಯಾನವನ್ನ ಮಾಡುವುದರಿಂದ ಏನು ಫಲ ಬರುತ್ತೆ, ಅದರ ಒಂದು ಕಲೆಯೂ ಬರೋದಿಲ್ಲ. ಫಲ ಒಂದು ಕಲೆ ಅಂತಂದ್ರೆ ಒಂದು ಪಿನ್ ಪಾಯಿಂಟ್ ಫಲವೂ ಇಲ್ಲ. ಅದಂದ್ರೆ ಅಷ್ಟು ಎತ್ತರದಲ್ಲಿ ನಿಂತಿರತಕ್ಕಂಥದ್ದು ಧ್ಯಾನ. ಆ ಧ್ಯಾನಕ್ಕಿಂತಲೂ ಉತ್ತಮವಾದದ್ದು ಭಗವಂತನ ವಿಷಯಕವಾಗಿರತಕ್ಕಂಥ ಯಾವ ಜ್ಞಾನ ಭಕ್ತಿಗಳು ಎಷ್ಟು ಶ್ರೇಷ್ಠವಾಗಿದೆ ಎಂಬುದಾಗಿ ಕಾಷಾಯಣ ಶಾಖಾ ವೇದದಲ್ಲಿ ಚೆನ್ನಾಗಿ ಹೇಳ್ತಾ ಇದೆ. ವಾಕ್ಯ ಸಾಮ್ಯೇ ಪ್ಯಸಮರ್ಥ ವಿಷಯತ್ವೋಕ್ತೆ ತಾತ್ಪರ್ಯ ಭಾವ ಇತರತ್ರ ಪ್ರತೀಯತೆ. ಧ್ಯಾನಾತ್ ಕರ್ಮಫಲ ತ್ಯಾಗ ಅಂತ ಕೃಷ್ಣ ಧ್ಯಾನಾತ್, ಧ್ಯಾನಕ್ಕಿಂತಲೂ ಇದು ಶ್ರೇಷ್ಠ ಅಂತ ಹೇಳಿಬಿಟ್ಟಿದ್ದಾನೆ ಕೃಷ್ಣ. ಧ್ಯಾನಕ್ಕಿಂತಲೂ ಕರ್ಮಫಲ ತ್ಯಾಗ ಶ್ರೇಷ್ಠ ಅಂತ ಕೃಷ್ಣನೇ ಹೇಳಿರ್ಬೇಕಾದ್ರೆ ನೀವು ಅದ್ ಯಾಕೆ ಚಿಂತನೆ ಮಾಡ್ತೀರಿ, ಧ್ಯಾನಕ್ಕಿಂತಲೂ ಈ ದೊಡ್ಡದು ಯಾವುದೂ ಇಲ್ಲ ಅಂತ ಅಂದ್ರೆ, ಅಲ್ಲಿ ಧ್ಯಾನಾತ್ ಎನ್ನುವ ಶಬ್ದಕ್ಕೆ ಧ್ಯಾನ ಕರ್ಮಫಲಕ್ಕೆ ಉತ್ತಮತ್ವವನ್ನ ಕ್ವಚಿತ್ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕರ್ಮಫಲ ತ್ಯಾಗ ಮಾಡೋದರಿಂದ ಮನಸ್ಸು ಶುದ್ಧವಾಗಿರ್ತಕ್ಕಂತಹ ಜ್ಞಾನ ಬಂದು ಆ ಜ್ಞಾನದಿಂದ ಭಗವಂತನ ಧ್ಯಾನ ಮಾಡ್ಲಿಕ್ಕೆ ಅನುಕೂಲವಾಗತ್ತೆ ಅನ್ನುವ ವಿಷಯದಲ್ಲಿ ತಾತ್ಪರ್ಯ ಹೊರತು ಆಪಾತತಃ ಕಾಣುವಂಥ ಅರ್ಥದಲ್ಲಿ ತಾತ್ಪರ್ಯ ಇಲ್ಲ. ತ್ಯಾಗದ ಸ್ತುತಿ, ಕರ್ಮಫಲ ತ್ಯಾಗವನ್ನ ಸ್ತೋತ್ರ ಯಾಕೆ ಮಾಡ್ತಾ ಇದ್ದಾರೆ ಇಲ್ಲಿ ಅಂತಂದ್ರೆ, ಧ್ಯಾನಾದಿ ಪ್ರಾಪ್ತಿ ಕಾರಣತ್ವಾಚ್ಚ ತ್ಯಾಗ ಸ್ತುತಿರಿಯುಕ್ತ. ಧ್ಯಾನಾದಿಗಳನ್ನ ಮಾಡಲಿಕ್ಕೆ ಕರ್ಮಣ ಜ್ಞಾನ ಮಾತನೋತಿ ಶ್ರುತಿಗಳಿದೆ ಅಲ್ಲ. ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಧ್ಯಾನ, ಅಲ್ಲಿಂದ ಅಪರೋಕ್ಷ ಜ್ಞಾನ ಅನ್ನೋ ಮಾತಿದೆ ಅಲ್ಲ. ಆದ್ದರಿಂದ ಕರ್ಮಫಲ ತ್ಯಾಗವನ್ನ ಮಾಡುವುದು ಧ್ಯಾನಾದಿಗಳನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಯೋಗ್ಯವಾದ ಮನಸ್ಸನ್ನು ಕೊಡುತ್ತದೆ ಎನ್ನುವ ದೃಷ್ಟಿಯಲ್ಲಿ ಅದನ್ನ ಸ್ತೋತ್ರ ಮಾಡಿದ್ದಾರೆ ಅಷ್ಟೇ. ಕೇವಲ ಧ್ಯಾನಾತ್ ಫಲ ತ್ಯಾಗಯುಕ್ತಂ ಧ್ಯಾನಮಧಿಕಂ. ಕೇವಲ ಭಗವಂತನ ಧ್ಯಾನ ಮಾಡೋದರಿಂದ ಫಲವನ್ನ ತ್ಯಾಗ ಮಾಡಿ ಆ ಮೂಲಕ ಧ್ಯಾನವನ್ನ ಮಾಡೋದು ಅತ್ಯಂತ ಶ್ರೇಷ್ಠ. ಧ್ಯಾನಯುಕ್ತ ತ್ಯಾಗ ಏವ ಅತ್ರ ಉಕ್ತ. ನೋಡಿ, ಪರೀಕ್ಷಲೋಕಾನ್ ಕರ್ಮಚಿತಾನ್ ಸ್ಪಷ್ಟ ಬರುತ್ತೆ. ಬ್ರಾಹ್ಮಣೋ ನಿರ್ವೇದ ಮಾಯಾತ್. ಧ್ಯಾನ, ತತ್ವಜ್ಞಾನ, ನಿವೃತ್ತ ಕರ್ಮಗಳನ್ನ ಅನುಷ್ಠಾನ ಮಾಡೋದು,
ಇವುಗಳು ಬರಬೇಕು ಅಂತಂದ್ರೆ ಫಲತ್ಯಾಗವನ್ನ ಮಾಡಬೇಕು. ಕರ್ಮದ ಫಲದ ಮೇಲಿನ ಆಸೆಯನ್ನ ಬಿಟ್ಟು ಬಿಟ್ರೆ ತತ್ವಜ್ಞಾನ ಬರುತ್ತೆ, ಧ್ಯಾನ ಮಾಡ್ಲಿಕ್ಕಾಗತ್ತೆ. ತನ್ಮೂಲಕ ನಿವೃತ್ತ ಕರ್ಮ, ಭಗವತ್ ಪ್ರೀತಿಕರವಾಗಿರ್ತಕ್ಕ ಜ್ಞಾನಪೂರ್ವಕವಾದ ಕರ್ಮಾನುಷ್ಠಾನ ಮಾಡ್ಲಿಕ್ಕಾಗ್ತದೆ. ಅಂದ್ರೆ ಕರ್ಮ ಫಲವನ್ನ ತ್ಯಾಗ ಮಾಡುವುದು ಧ್ಯಾನಕ್ಕೆ ಪ್ರಶಸ್ತವಾದ ಮನಸ್ಸನ್ನ ಕೊಡ್ತದೆ ಅಂತನ್ನುವಲ್ಲಿ ಇದು ಎತ್ತರ ಸ್ಥಾನದಲ್ಲಿದೆ ಕರ್ಮಫಲ ತ್ಯಾಗ ಅಂತ ಹೇಳ್ತಾ ಇದ್ದಾರೆ. ಹೊರತು ಧ್ಯಾನಕ್ಕಿಂತ ದೊಡ್ಡದು ಕರ್ಮಫಲ ತ್ಯಾಗ ಅಂತನ್ನೋದು ಕೃಷ್ಣನ ಮಾತಲ್ಲ. ನಹಿ ತ್ಯಾಗ ಮಾತ್ರ ನಂತರ ಮೇವ ಮುಕ್ತಿರ್ಭವತಿ. ಕರ್ಮಫಲ ತ್ಯಾಗವನ್ನ ಮಾಡ್ತಾ ಇದ್ದಾಗೆ ಮುಕ್ತಿ ಬಂದ್ಬಿಡುತ್ತಾ, ನಮಗೆ ಮೋಕ್ಷ ಆಗ್ಬಿಡುತ್ತಾ, ನಾವು ಮುಕ್ತರಾಗ್ಬಿಡ್ತೇವಾ? ಕರ್ಮಫಲ ತ್ಯಾಗವನ್ನ ಮಾಡೋದರಿಂದ ಮೋಕ್ಷ ಇಲ್ಲ ರೀ. ಭವತಿ ಚ ಧ್ಯಾನಯುಕ್ತಾತ್, ಧ್ಯಾನದಿಂದ ಕೂಡಿದ ಕರ್ಮಫಲ ತ್ಯಾಗವನ್ನ ಮಾಡೋದ್ರಿಂದ ಮೋಕ್ಷ. ತ್ಯಾಗಾತ್ ಶಾಂತಿರನಂತರಂ ಅಂತ ಹೇಳ್ಬಿಟ್ಟ ಕೃಷ್ಣ. ಕರ್ಮಫಲ ತ್ಯಾಗವನ್ನ ಮಾಡಿದ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ ಮೋಕ್ಷ. ಸಾಧ್ಯವೇ ಇಲ್ಲ. ಧ್ಯಾನಯುಕ್ತವಾದ ಕರ್ಮಫಲ ತ್ಯಾಗದಿಂದ ಮೋಕ್ಷ, ಬೇರೆ ಇನ್ಯಾವುದರಿಂದಲೂ ಮೋಕ್ಷ ಅಲ್ಲ. ಕೇವಲ ತ್ಯಾಗ ಸ್ತುತಿರೇವಂ ವಿಭವತಿ. ಕೇವಲ ತ್ಯಾಗದ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಹೇಗೆ ಅಂದ್ರೆ ಯಥಾ ಅನೇನ ಯುಕ್ತೋ ಜೇತ ನ ಅನ್ಯಥಾ ಇತ್ಯುಕ್ತೆ. ಈ ರಾಜ ಗೆಲ್ತಾನೆ, ಇಲ್ಲಿದಾನಲ್ಲ ಈ ಮಹಾಶಕ್ತಿಶಾಲಿ ಆಗಿರ್ತಕ್ಕ ಸೈನಿಕ, ಅವನಿದ್ರೆ ಗೆಲ್ತಾನೆ ರಾಜ, ಇಲ್ಲವಾದ್ರೆ ಗೆಲ್ಲೋದಿಲ್ಲ ಅನ್ನೋ ಒಂದು ಮಾತು ಬರುತ್ತೆ. ಇವನಿದ್ರೆ ರಾಜನಿಗೆ ಖಂಡಿತವಾಗ್ಲೂ ಗೆಲುವಾಗತ್ತೆ. ವಾಸ್ತವಿಕವಾಗಿ ರಾಜನಿಗೆ ಸ್ತೋತ್ರ ಉಂಟೇ ಉಂಟು. ರಾಜನ ಸಹಾಯಕನಾಗಿರ್ತಕ್ಕ ಈ ಪರಾಕ್ರಮಶಾಲಿಗೂ ಹೇಗೆ ಸ್ತೋತ್ರವಾಗ್ತದೋ, ರಾಜನಿಗಿಂತ ದೊಡ್ಡವನು ಅಂತ ಸ್ತೋತ್ರ ಆಗೋದಿಲ್ಲ, ರಾಜನಾದ ಮೇಲೆ ಸ್ತೋತ್ರ ಮಾಡೋದು. ಹಾಗೆ ರಾಜನಂತೆ ಎಲ್ಲರಿಗಿಂತ ಮೊದಲು ಸ್ತೋತ್ರವನ್ನ ಮಾಡಿಸಿಕೊಳ್ಳತಕ್ಕಂಥದ್ದು ಯಾವುದು? ಧ್ಯಾನ. ಆ ಧ್ಯಾನವಾದ ನಂತರದಲ್ಲಿ ಅತ್ಯಂತ ಉತ್ತಮವಾಗಿ ಸ್ತೋತ್ರವನ್ನ ಮಾಡಿಸಿಕೊಳ್ಳುವಂಥದ್ದು ಯಾವುದು? ಕರ್ಮಫಲ ತ್ಯಾಗ ಅನ್ನೋ ತಾತ್ಪರ್ಯ. ಧ್ಯಾನವೇ ಅತ್ಯಂತ ಶ್ರೇಷ್ಠವಾದದ್ದು. ನೆಕ್ಸ್ಟ್ ಹೇಳ್ತಾನೆ ಕೃಷ್ಣ, ಅನಪೇಕ್ಷ ಶ್ರುತಿರ್ ದಕ್ಷ ಉದಾಸೀನೋ ಗತಂ ಯಥಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಸರ್ವಾರಂಭ ಪರಿತ್ಯಾಗಿ. ಅನಪೇಕ್ಷ, ಯಾರು ಯಾವುದೇ ಅಪೇಕ್ಷೆಯನ್ನ ಪಡೆಯದೆ, ಅಂದ್ರೆ ಫಲದ ಮೇಲಿನ ಅಪೇಕ್ಷೆ ಯಾರಿಗಿಲ್ಲ. ನಂಗೆ ದೇವರ ಅನುಗ್ರಹ ಒಂದಾಗಬೇಕು ಬಿಟ್ರೆ, ದೇವರ ಅನುಗ್ರಹ ಒಂದನ್ನ ಬಿಟ್ಟು ಇನ್ನು ಯಾವ ಅಪೇಕ್ಷೆಯೂ ಕೂಡ ನನಗಿಲ್ಲ. ನನಗೆ ಬೇಕಾದ್ದೇನು? ಭಗವಂತನ ಅನುಗ್ರಹ ಒಂದೇ. ಶುಚಿಹಿ, ಒಳ ಹೊರಗೆ ಶುಚಿಯಾಗಿರ್ತಕ್ಕಂಥ, ದಕ್ಷ ಹರಿಪ್ರೀತಿಕರವಾಗಿರ್ತಕ್ಕಂಥ ಕರ್ಮಗಳನ್ನ ಮಾಡುವಲ್ಲಿ ಸಮರ್ಥ. ಉದಾಸೀನ, ಉಪಕಾರ ಮಾಡಿದ್ರು ಟೆನ್ಷನ್ ಇಲ್ಲ, ಅಪಕಾರ ಮಾಡಿದ್ರು ಟೆನ್ಷನ್ ಇಲ್ಲ, ಉದಾಸೀನರಾಗಿರೋದು. ಗತವ್ಯಥಃ, ಅಯ್ಯೋ ಅಪಕಾರ ಮಾಡಿಬಿಟ್ಟ ಅಂತ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ. ಸರ್ವಾರಂಭ ಪರಿತ್ಯಾಗಿ, ಯಾವುದು ಭಗವಂತನಿಗೆ ಪ್ರೀತಿ ಅಲ್ಲ ಆ ಕರ್ಮಗಳನ್ನು ಸ್ಟಾರ್ಟೇ ಮಾಡೋದಿಲ್ಲ. ಅಥವಾ ಕರ್ಮಗಳನ್ನ ಆರಂಭ ಮಾಡೋದ್ರ ಮೊದಲು ಕರ್ಮಗಳ ಮೇಲಿನ ಅಭಿಮಾನವನ್ನ ಬಿಟ್ಟವರು, ಸಮಸ್ತ ಕರ್ಮಗಳ ಫಲವನ್ನ ಬಿಟ್ಟವರು, ಎಲ್ಲ ಕರ್ಮಗಳನ್ನ ಭಗವಂತನಲ್ಲಿ ಸಮರ್ಪಣೆ ಮಾಡತಕ್ಕಂಥವ್ರು. ಈ ಪ್ರಕಾರವಾಗಿರ್ತಕ್ಕ ನನ್ನ ವಿಶೇಷವಾದ ಭಕ್ತಿಯನ್ನ ಮಾಡತಕ್ಕಂಥವನೇ ನನಗೆ ಪ್ರೀತಿ ಪಾತ್ರ. ನನಗೆ ಅತ್ಯಂತ ಪ್ರಿಯನಾದವನು ಯಾರು? ಅವನೇ. ಇನ್ಯಾರೂ ನನಗೆ ಅತ್ಯಂತ ಪ್ರೀತಿ ಪಾತ್ರರಲ್ಲ ಎಂಬುದಾಗಿ ಕೃಷ್ಣ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದ. ಸರ್ವಾರಂಭ ಪರಿತ್ಯಾಗಿ,
ಮತ್ತೆ ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಯಸ್ಸ ಮೇ ಪ್ರಿಯ. ಯಾರು ನ ಹೃಷ್ಯತಿ, ಯಾವುದೋ ಒಂದು ಪದಾರ್ಥ ಸಿಕ್ಬಿಡ್ತು, ಅವನಿಗೆ ಬೇಕಾದಂತಹ ಒಂದು ಪದಾರ್ಥ ಸಿಕ್ಬಿಡ್ತು, ಅದು ಸಿಗ್ತಾ ಇದ್ದ ಹಾಗೆ ಓಹೋ ತುಂಬಾ ಸಂತೋಷ ಆಗೋಯ್ತು. ಈ ಪದಾರ್ಥ ಸಿಗ್ಲಿಲ್ಲ, ದ್ವೇಷ ಮಾಡಿಬಿಡೋದು. ನಂಗೆ ಸಿಗ್ಲಿಲ್ಲ ಅಂತ ದ್ವೇಷ ಮಾಡೋದು. ನ ಶೋಚತಿ, ದುಃಖನೇ ಬರೋದಿಲ್ಲ. ನ ಕಾಂಕ್ಷತಿ, ಯಾವಾಗ್ಲೂ ಎಕ್ಸ್ಪೆಕ್ಟೇಷನ್ನೇ ಇಲ್ಲ ಅವನಿಗೆ, ಫಲಾಪೇಕ್ಷೆಯೇ ಇಲ್ಲ. ಶುಭಾಶುಭ ಪರಿತ್ಯಾಗಿ, ಭಗವಂತನ ವಿಷಯಿಕವಾಗಿರತಕ್ಕ ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ದೂರವಾದ, ಇನ್ನು ಎಲ್ಲ ಶುಭಾಶುಭಗಳನ್ನ ಬಿಟ್ಟು ಬಿಟ್ಟಂಗೆ ಬೇಕಾದ್ದು ಒಂದೇ. ಅಶುಭ ಅಂದ್ರೆ ಏನು? ಜ್ಞಾನ ಭಕ್ತಿ ವೈರಾಗ್ಯಗಳು ಬರದೇ ಇರೋದು. ಶುಭ ಅಂದ್ರೆ ಏನು? ಜ್ಞಾನ ಭಕ್ತಿ ವೈರಾಗ್ಯಗಳು ಬರೋದು ಅಷ್ಟೇ. ಈ ಪ್ರಕಾರವಾಗಿ ನನ್ನಲ್ಲಿ ಭಕ್ತಿಯನ್ನ ಯಾರು ಮಾಡ್ತಾನೋ ಅವನು ನನಗೆ ಪ್ರಿಯ, ನನಗೆ ಅತ್ಯಂತ ಇಷ್ಟ ಅವನು. ಇಲ್ಲಿ ಒಂದು ಸಮಸ್ಯೆ ಬಂತು ನೋಡಿ. ಸರ್ವಾರಂಭ ಪರಿತ್ಯಾಗಿ ಅಂತ ಅದನ್ನೇ ಹೇಳಿದ್ರು, ಶುಭಾಶುಭ ಪರಿತ್ಯಾಗಿ ಅಂತ ಸೇಮ್ ಅದನ್ನೇ ಹೇಳ್ತಾರೆ. ಪುನರುಕ್ತಿ ಬಂತು. ಸರ್ವಾರಂಭ ಪರಿತ್ಯಾಗಿ, ಶುಭಾಶುಭ ಪರಿತ್ಯಾಗಿ, ಸೇಮ್ ಟು ಸೇಮ್. ಅಂದ್ರೆ ಅಲ್ಲಿ ಸಾಮಾನ್ಯ ವಿಶೇಷ ವ್ಯಾಖ್ಯೇಯ ಭಾವೇನ ಅಪುನರುಕ್ತಿ ಅಂತ. ಅಲ್ಲಿ ಸಾಮಾನ್ಯ ವಿಶೇಷ ಭಾವ, ವ್ಯಾಖ್ಯೇಯ ಭಾವ, ಸಾಮಾನ್ಯ ವಿಶೇಷ ಭಾವ ಅಂತಂದ್ರೆ ಅದ್ವೇಷ್ಟ ಸರ್ವಭೂತಾನಾಂ ಸಮಶತ್ರು ಚ ಮಿತ್ರೇ ಚ, ಎಲ್ಲರನ್ನೂ ದ್ವೇಷ ಮಾಡೋದಿಲ್ಲ ಅಂತ ಕೃಷ್ಣ ಹೇಳ್ದ. ಶತ್ರುಗಳನ್ನೂ ಸಮನಾಗಿ ನೋಡ್ತಾನೆ, ಮಿತ್ರರನ್ನೂ ಸಮನಾಗಿ ನೋಡ್ತಾನೆ. ಎರಡು ಸೇಮ್ ಒಂದೇ ಅರ್ಥ ತಾನೆ. ಅಂದ್ರೆ ಸಾಮಾನ್ಯ ವಿಶೇಷ ಭಾವ ಅಂತ. ಸರ್ವಾರಂಭ ಪರಿತ್ಯಾಗಿ ಅಂದ್ರೆ ಸಾಮಾನ್ಯವಾಗಿ ಎಲ್ಲವನ್ನು ಬಿಟ್ಟವನು ಅಂತ. ಅದರಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ ಶುಭಾಶುಭ ಪರಿತ್ಯಾಗಿ. ಸಾಮಾನ್ಯವಾಗಿ ಒಂದು ಹೇಳ್ತಾರೆ, ವಿಶೇಷವಾಗಿ ಹೇಳ್ತಾರೆ. ವಿಶೇಷವಾಗಿ ಅಂತಂದ್ರೆ ಸರ್ವಾರಂಭ ಪರಿತ್ಯಾಗಿ, ಎಲ್ಲ ಕರ್ಮಗಳನ್ನ ಬಿಟ್ಟಿದ್ದಾನೆ. ಎಲ್ಲ ಕರ್ಮಗಳನ್ನ ಬಿಟ್ಟಿದ್ದಾನೆ, ಭಗವತ್ ಪ್ರೀತಿಗೆ ಯಾವುದು ಆಗೋದಿಲ್ಲ ಆ ಎಲ್ಲ ಕರ್ಮಗಳನ್ನ ಬಿಟ್ಟಿದ್ದಾನೆ ಅಂತ ಹೇಳಿ. ಮತ್ತೆ ವಿಶೇಷವಾಗಿ ಶುಭಾಶುಭ ಪರಿತ್ಯಾಗಿ, ಭಗವಂತನ ವಿಷಯಕವಾದ ಜ್ಞಾನ ಭಕ್ತಿ ವೈರಾಗ್ಯವೇ ಫಲ ಅವನಿಗೆ. ಅದು ಬಿಟ್ಟು ಬೇರೆದು ಬಂದ್ರೂ ಬಿಡೋದಿಲ್ಲ, ಅದು ಬರ್ಲಿಲ್ಲ ಅಂದ್ರೂ ಮಾಡೋದಿಲ್ಲ. ಆ ಅರ್ಥ ಸಾಮಾನ್ಯವಾಗಿ ಒಂದ್ ಹೇಳ್ತಾರೆ, ಸ್ಪೆಸಿಫೈ ಮಾಡೋದು ಅಂತ ಅರ್ಥ. ವಿಶೇಷ ಎಲ್ಲವನ್ನ ಬಿಟ್ಟಿದ್ದಾನೆ ಅಂದ್ರೆ ಸ್ವಲ್ಪ ಸ್ಪೆಸಿಫಿಕೇಶನ್ ಕೊಡ್ರಿ ಇದಕ್ಕೆ ಅಂದ್ರೆ ಶುಭಾಶುಭಗಳನ್ನು ತ್ಯಾಗ ಮಾಡಿದ್ದಾನೆ ಅದನ್ನ ಹೇಳೋದು. ಆದ್ದರಿಂದ ಇಲ್ಲಿ ಪುನರುಕ್ತಿ ಎಂಬತಕ್ಕಂತಹ ದೋಷ ಬರೋದಿಲ್ಲ. ಇಲ್ಲೇ ಬಂತು ನೋಡಿ, ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸ್ಸಂಗ ವಿವರ್ಜಿತಃ ತುಲ್ಯನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಇಲ್ಲಿ ವ್ಯಾಖ್ಯೇಯ ಭಾವ ಇದೆ. ಅದ್ವೇಷ್ಟ ಸರ್ವಭೂತಾನಾಂ ಅಂತ ಹೇಳಿ ಸಮಶತ್ರೌ ಚ ಮಿತ್ರೇ ಚ ಅಂತ ಹೇಳಿ ಅಷ್ಟೇ. ಅದ್ವೇಷ್ಟ ಸರ್ವಭೂತಾನಾಂ, ಯಾರನ್ನೂ ದ್ವೇಷ ಮಾಡೋದಿಲ್ಲ ಅಂತ ಹೇಳಿ ಸ್ಪೆಸಿಫಿಕೇಶನ್ ಕೊಡ್ರಿ ಅಂದ್ರೆ ಶತ್ರುಗಳಲ್ಲೂ ಸಮ, ಮಿತ್ರನಲ್ಲಿಯೂ ಸಮ ಅಷ್ಟೇ. ಸಮ ಅಂದ್ರೆ ಶತ್ರುವಲ್ಲಿ ವಿಶೇಷವಾದ ದ್ವೇಷ ಇಲ್ಲ, ಮಿತ್ರನಲ್ಲಿ ಅತಿಶಯವಾದ ಪ್ರೀತಿ ಇಲ್ಲ ಅಷ್ಟೇ. ಹಾಗೆ ತಥಾ ಮಾನಾಪಮಾನಯೋ, ಮರ್ಯಾದೆ ಸಿಕ್ಕು ಬಿಡ್ತು ಅಂತಂದ್ರೂ ಹಾರಾಡೋದಿಲ್ಲ, ಅವಮಾನ ಆದ್ರೂ ಕೆಳಗ್ ಬೀಳೋದಿಲ್ಲ, ವಿಕಾರವೇ ಇಲ್ಲ. ಶೀತೋಷ್ಣ ಸುಖ ದುಃಖೇಶು, ಶೀತ ಉಷ್ಣ ಮುಂತಾದ ವಿಷಯಗಳಿಂದ ಬರತಕ್ಕಂಥ ಸುಖ ದುಃಖ ಯಾವುದು ಬಂದ್ರೂ ಕೂಡ ನಿಜೋಚ್ಚ ಭಾವ ಅಂತನ್ನೋದೇ ಅವನಿಗಿಲ್ಲ. ಸಂಘ ವಿವರ್ಜಿತ, ಯಾವುದೇ ವಿಷಯದ ಮೇಲಿನ ಫಲದ ಮೇಲಿನ ಸಂಘವನ್ನ ಪರಿತ್ಯಾಗ ಮಾಡಿದ್ದಾನೆ ನನ್ನ ಭಕ್ತ. ತುಲ್ಯನಿಂದ ಸ್ತುತಿ, ಜನ ಅವನನ್ನು ಹೊಗಳಿದ್ರೂ ಅಷ್ಟೇ, ನಿಂದ ಮಾಡಿದ್ರು ಅಷ್ಟೇ. ಮೌನಿ,
ಸುಮ್ನೆ ಮಾತೇ ಆಡೋದಿಲ್ಲ. ಪ್ರಯೋಜನಕ್ಕೆ ಬರೋದಿಲ್ಲ ಅಂತಂದ್ರೆ ಅವನು ಮಾತೇ ಆಡೋದಿಲ್ಲ. ಸಂತುಷ್ಟೋ ಏನ ಕೇನಚಿತ್, ಸಂತುಷ್ಟ ಏನ ಕೇನಚಿತ್, ದೇವರ ಪ್ರೇರಣೆಯಿಂದ ಭಗವದಿಚ್ಛೆಯಿಂದ ಆ ಕಾಲಕ್ಕೆ ಏನ್ ಸಿಗುತ್ತೋ ಅದರಿಂದಲೇ ಸಂತುಷ್ಟನಾಗಿರ್ತಕ್ಕಂಥ ಅನಿಕೇತಃ, ಅವನಿಗಿದೇ ವಾಸಸ್ಥಾನ, ಅವನಿಗಿದೇ ಮನೆ ಅಂತನ್ನೋದು ಯಾವುದಿಲ್ಲ. ಅಥವಾ ಅಂತ ಕರೆಯಲ್ಪಡತಕ್ಕ ಭಗವಂತನನ್ನೇ ಆಶ್ರಯನನ್ನಾಗಿ ಮಾಡಿಕೊಂಡು ಸ್ಥಿರಮತಿ, ಅವನ ಬುದ್ಧಿ ಅತ್ಯಂತ ದೃಢವಾಗಿದೆ ಭಗವಂತನ ವಿಷಯದಲ್ಲಿ. ಯಾರೋ ಹೇಳಿಬಿಟ್ರು, ಯಾರೋ ಮಾಡಿಬಿಟ್ರು ಅಂತ ಹೇಳಿ ಅವನ ಮನಸ್ಸು ಅಲ್ಲಾಡೋದಿಲ್ಲ. ದೇವರ ಸರ್ವೋತ್ತಮತ್ವದ ವಿಷಯದಲ್ಲಿ ಅವನ ಮನಸ್ಸು ಯಾವಾಗಲೂ ಅಲ್ಲಾಡೋದಿಲ್ಲ. ಇಂತಹ ಭಕ್ತಿ ಯಾರಿಗಿದೆ ಆ ಮನುಷ್ಯ ನನಗೆ ಅತ್ಯಂತ ಪ್ರೀತಿ ಪಾತ್ರ. ಆದ್ದರಿಂದ ಶ್ರೀಮದ್ ಆಚಾರ್ಯರು ಶ್ರೀಕೃಷ್ಣ ಆಧಿಕ್ಯ ಜ್ಞಾಪನಾರ್ಥಂ ಭಕ್ತ್ಯಭ್ಯಾಸ, ಭಕ್ತಿಮಾನ್ 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 ಮದ್ಭಕ್ತ ಅಂತ ಹೇಳಿ ಕೃಷ್ಣ 4 ಸಲ ಭಕ್ತಿ ಅತ್ಯಂತ ಶ್ರೇಷ್ಠವಾದದ್ದು ಅನ್ನೋದನ್ನ ತೋರಿಸ್ಲಿಕ್ಕಾಗಿ ಭಕ್ತಿಮಾನ್ ಭಕ್ತಿಮಾನ್ ಎಂಬುದಾಗಿ ನಮಗೆ ಇಲ್ಲಿ ಹೇಳಿದ್ದಾನೆ. ಏತು ಸರ್ವಾಣಿ ಕರ್ಮಾಣಿ ಇತ್ಯಾದಿಯಲ್ಲಿ ಏನು ಹೇಳಿದ ಅದರ ವಿಸ್ತಾರವೇ ಇದು. ಆದ್ದರಿಂದ ಭಗವಂತನ ಉಪಾಸಕರಿಗೆ ಏನೇನು ಗುಣಧರ್ಮಗಳಿದೆ, ಭಗವಂತನ ಉಪಾಸನೆ ಹೇಗೆ, ಲಕ್ಷ್ಮಿಯ ಉಪಾಸನೆಗಿಂತ ಭಗವಂತನ ಉಪಾಸನೆ ಹೇಗೆ ಶ್ರೇಷ್ಠ ಎನ್ನುವಂತಹ ಎಲ್ಲ ವಿಷಯಗಳು ಕೂಡ ನಮಗೆ ಅತ್ಯಂತ ಸ್ಪಷ್ಟವಾಗಿ ಇಲ್ಲಿ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾನೆ. ಇಲ್ಲಿ ಹೇಳಿದ ಎಲ್ಲ ಪಿಂಡೀಕೃತ್ಯ ಉಪಸಂಹರತಿ, ಎಲ್ಲವನ್ನ ಕೃಷ್ಣ ಪಿಂಡೀಕೃತ್ಯ ಸರ್ವ ಸಂಗ್ರಹ ಮಾಡಿ ಈ ಅಧ್ಯಾಯೋಕ್ತವಾದ ಪ್ರಮೇಯವನ್ನ ಉಪಸಂಹಾರ ಮಾಡ್ತಾ ಇದ್ದಾನೆ, ಮುಗಿಸ್ತಾ ಇದ್ದಾನೆ. ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ಪರಮಾ ಭಕ್ತಾಸ್ತೆತೀವ ಮೇ ಪ್ರಿಯಾ. ಏತು ಧರ್ಮ್ಯಾಮೃತಮಿದಂ, ಧರ್ಮೋ ವಿಷ್ಣು ತದ್ವಿಷಯಂ ಧರ್ಮ್ಯಂ, ಯಾರು ಯಾವ ಭಕ್ತ ಧರ್ಮ್ಯಾಮೃತಂ, ಧರ್ಮ ಅಂದ್ರೆ ಭಗವಂತ, ಧಾರಕತ್ವ ಧರ್ಮ, ಎಲ್ಲ ಜಗತ್ತನ್ನ ಸಕಲವನ್ನು ಧಾರಣೆ ಮಾಡಿರುವ ಸರ್ವಾಧಾರಕನಾಗಿರ್ತಕ್ಕಂಥ ಭಗವಂತನ ವಿಷಯವಾಗಿರ್ತಕ್ಕಂತಹ ಭಗವಂತನ ಉಪಾಸನೆಗೆ ಕಾರಣವಾಗಿರತಕ್ಕಂತಹ, ಹಾಗೆ ಧರ್ಮಕ್ಕೆ ಸಾಧನವೂ ಆಗಿರತಕ್ಕಂತಹ, ಅದೇ ಪ್ರಕಾರವಾಗಿ ಮೋಕ್ಷ ಸಾಧನವಾಗಿರತಕ್ಕಂತಹ ಯಥೋಕ್ತಂ, ನಾ ಹೇಳಿದ್ನಲ್ಲ ಅದ್ವೇಷ್ಟ ಮೊದಲಾಗಿರತಕ್ಕಂತಹ ಶ್ಲೋಕಗಳಲ್ಲಿ ಹೇಳಿದ ದ್ವೇಷ ಪರಿತ್ಯಾಗ, ಎಲ್ಲವನ್ನ ಎಲ್ಲ ಗುಣಗಳನ್ನ ಸಂಪಾದನೆ ಮಾಡ್ತಾ ಇದಂ ನನ್ನ ಪ್ರೀತಿಗೆ ಸಾಧನವಾದ ಎಲ್ಲ ವಿಷಯಗಳಲ್ಲಿಯೂ ಶ್ರದ್ಧಾನಾಹ ಆಸಕ್ತಿಯನ್ನ ಉಳ್ಳವರಾಗಿ, ಭಗವಂತ ಹೇಳಿದ್ದು ಸರಿ ಇದೆ ಎನ್ನುವ ಆಸ್ತಿಕ್ಯ ಬುದ್ಧಿಯಿಂದ ಕೂಡಿದವರಾಗಿ, ಮತ್ಪರಮಾಹ ಅದೆಲ್ಲ ಗುಣಗಳನ್ನ ಅವಗುಣಗಳನ್ನ ಬಿಟ್ಟು ಇಲ್ಲಿ ಹೇಳಿದ ಸದ್ಗುಣಗಳನ್ನ ರೂಢಿಸಿಕೊಂಡು ನಾನೇ ಸರ್ವೋತ್ತಮ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಂಡು ಯಾರು ನನ್ನನ್ನ ಚೆನ್ನಾಗಿ ಉಪಾಸನೆ ಮಾಡ್ತಾ ಇದ್ದಾರೋ, ಶ್ರದ್ಧಾನ ಅಂದ್ರೆ ಶ್ರನ್ನಾಮ ಆಸ್ತಿಕ್ಯ ಮುಚ್ಚತೆ, ಆಸ್ತಿಕ್ಯ ಬುದ್ಧಿಯಿಂದ ಭಗವಂತ ಹೇಳಿದ್ದು ಸತ್ಯ ಅದು ಇದೆ ಎಂಬತಕ್ಕ ಆಸ್ತಿಕ್ಯ ಬುದ್ಧಿಯಿಂದ ಯಾರು ನನ್ನನ್ನ ಸರ್ವೋತ್ತಮ, ನನ್ನನ್ನೇ ಸರ್ವೋತ್ತಮ ಮತ್ ಪರಮಃ ಬೇರೆ ಯಾರಿಲ್ಲ ಕೃಷ್ಣನೇ ಸರ್ವೋತ್ತಮ ಎಂಬತಕ್ಕಂತಹ ಜ್ಞಾನವನ್ನ ಪಡೆದವರಾಗಿ ನನ್ನನ್ನು ಉಪಾಸನೆ ಮಾಡ್ತಾರೋ ಅಂತಹ ಭಕ್ತನೇ ನನಗೆ
ಅತೀವ ಮೇ ಪ್ರಿಯಾ, ನನಗೆ ಅತ್ಯಂತ ಪ್ರಿಯರು, ನನ್ನ ಅತ್ಯಂತವಾಗಿರತಕ್ಕಂಥ ಪ್ರೀತಿಗೆ ಪಾತ್ರರಾಗಿರತಕ್ಕಂಥ ವ್ಯಕ್ತಿಗಳು. ಎಂಬುದಾಗಿ ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ಹಾಗೆ ತಿಳಿಸಿಕೊಡುವುದರ ಜೊತೆಯಲ್ಲಿಯೇ ಲಕ್ಷ್ಮೀನಾರಾಯಣರ ಉಪಾಸನೆಗಳ ಮಧ್ಯದಲ್ಲಿ ನನ್ನ ಉಪಾಸನೆಯನ್ನು ಮಾಡತಕ್ಕಂತಹ ವ್ಯಕ್ತಿಗಳೇ ಶ್ರೇಷ್ಠ ಎನ್ನುವಂತಹ ಪ್ರಮೇಯವನ್ನ ಅತ್ಯಂತ ಸ್ಪಷ್ಟವಾಗಿ ನಮಗೆ ಭಗವಂತ ಇಲ್ಲಿ ಪಾಠ ಮಾಡ್ತಾ ವಿಶೇಷವಾಗಿರತಕ್ಕಂತಹ ತನ್ನ ಜ್ಞಾನವನ್ನ ನಮಗೆ ಅನುಗ್ರಹ ಮಾಡಿಕೊಟ್ಟಿದ್ದಾನೆ ಅನ್ನುವಲ್ಲಿಗೆ इति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुन संवादे भक्तियोगो नाम द्वादशोऽध्यायः इति श्रीमदानन्दतीर्थ भगवत्पादाचार्य विरचिते श्रीमद्भगवद्गीता भाष्ये द्वादशोऽध्यायः इति श्रीमदानन्दतीर्थ भगवत्पादाचार्य विरचितस्य श्रीमद्भगवद्गीता भाष्यस्य टीकायां श्रीमज्जयतीर्थ मुनि विरचितायां प्रमेयदीपिकायां द्वादशोऽध्यायः इति श्री गीता भाष्य टीकायाः प्रमेय दीपिकायां टिप्पण्यां श्रीमद् राघवेंद्र इति कृतायां भावदीपे द्वादशोऽध्यायः इಲ್ಲಿಗೆ ಮಂತ್ರಾಲಯ ಪ್ರಭುಗಳು ರಚನೆ ಮಾಡಿದ ಭಾವದೀಪ ಸಹಿತವಾದ ಶ್ರೀಮದ್ ಟೀಕಾಕೃತ್ಪಾದರು ರಚನೆ ಮಾಡಿದ ಗೀತಾ ಭಾಷ್ಯ ಟೀಕಾ ರೂಪವಾದ ಪ್ರಮೇಯ ದೀಪಿಕಾ ಸಹಿತವಾದ ಜಗದ್ಗುರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ರಚನೆ ಮಾಡಿದ ಗೀತಾ ಭಾಷ್ಯ ಸಹಿತವಾದ ಕೃಷ್ಣ ಹೇಳಿದ ಭಗವದ್ಗೀತೆಯಲ್ಲಿ ಭಕ್ತಿಯೋಗ ಎಂಬತಕ್ಕಂತಹ 12ನೇ ಅಧ್ಯಾಯದ ಪಾಠ ಸಮಾಪ್ತಿ ಆಗ್ತಾ ಇದೆ. ದ್ವಿತೀಯ ಷಟ್ಕ ಮುಗೀತು. 1, 2, 3, 4, 5, 6, 7, 8, 9, 10, 11, 12 13ನೇ ಅಧ್ಯಾಯದಿಂದ ತೃತೀಯ ಷಟ್ಕ ಆರಂಭ ಆಗತ್ತೆ. ಇದು ಕೊನೆ ಅಧ್ಯಾಯಗಳು. 13, 14, 15, 16, 17, 18 ಇನ್ನು 6 ಅಧ್ಯಾಯಗಳು ಸಮಾಪ್ತಿ ಆದ್ರೆ ಗೀತಾ ಭಾಷ್ಯ ಶ್ರೀಮದ್ ಆಚಾರ್ಯರ ಪ್ರಪ್ರಥಮ ಗ್ರಂಥ, ಆಚಾರ್ಯರು ಬರೆದ ಮೊದಲನೇ ಗ್ರಂಥ ಗೀತಾ ಭಾಷ್ಯ. ಅದನ್ನ ಕೇಳಿದಂತಹ ಪಾಠವನ್ನ ಕೇಳಿದಂತಹ ಭಾಗ್ಯಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗ್ತಾ ಇದ್ದೇವೆ. ನಾಳೆಯಿಂದ 13ನೇ ಅಧ್ಯಾಯದ ಪಾಠವನ್ನ ಆರಂಭ ಮಾಡೋಣ. 12 ಅಧ್ಯಾಯಗಳಲ್ಲಿ ಹೇಳಿದ ಎಲ್ಲ ಅರ್ಥಗಳನ್ನ ಸಂಗ್ರಹ ಮಾಡಿ ಹೇಳ್ತಾನೆ. 6 ಅಧ್ಯಾಯಗಳು ಮುಗಿಯೋ ತನಕ ಹೆಚ್ಚಾಗಿ ಜ್ಞಾನಕ್ಕೆ ಸಾಧನವನ್ನ, 2ನೇ ಅಧ್ಯಾಯದ ಪ್ರಕರಣದಲ್ಲಿ ಜೀವರು ಅನಾದಿ ನಿತ್ಯರಾಗಿದ್ದಾರೆ, ಜೀವರಿಗೆ ಜನನ ಮರಣ ಅಂತನ್ನೋದಿಲ್ಲ ಅಂತನ್ನೋದಿನ್ನ, ಮತ್ತೆ 7ನೇ ಅಧ್ಯಾಯ ಶುರು ಮಾಡಿ 12ನೇ ಅಧ್ಯಾಯ ಮುಗಿಯೋ ತನಕ ದೇವರ ಸ್ವರೂಪವನ್ನ, ಮತ್ತೆ 7ನೇ ಅಧ್ಯಾಯದಲ್ಲಿ ಭೂಮಿ ರಾಪೋ ನಲೋ ವಾಯು ಇತ್ಯಾದಿಯಾಗಿ ಭಗವಂತ ಎಲ್ಲೆಲ್ಲಿದ್ದಾನೆ ಅಂತನ್ನೋದನ್ನು ಹೇಳಿದ್ದಾರೆ. ಅಲ್ಲಲ್ಲಿ ಹೇಳಿದಂತ ವಿಕ್ಷಿಪ್ತವಾಗಿ ಹೇಳಿದ್ದಂತ ವಿಷಯಗಳೆಲ್ಲವೂ ಕೂಡ ನಮ್ಮ ಬುದ್ಧಿಯಲ್ಲಿ ದೃಢವಾಗಿ ನಿಂತ್ಕೊಳ್ಬೇಕೆಂಬತಕ್ಕಂತಹ ಕಾರಣದಿಂದ ಸಂಕ್ಷಿಪ್ತವಾಗಿ ಇವುಗಳನ್ನ ಈ ಅಧ್ಯಾಯದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. 13ನೇ ಅಧ್ಯಾಯದಲ್ಲಿ ಅಲ್ಲಲ್ಲಿ ಬಂದಿರತಕ್ಕ ಎಲ್ಲ ವಿಷಯಗಳನ್ನ ನಮಗಿಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂಚ ಕೇಶವ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದ ಆಚಾರ್ಯ. ಧನ್ಯವಾದ ಆಚಾರ್ಯ.